ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ 3 ವೆರೈಟಿ ಆಫ್ ಚಟ್ನಿ ತೋರಿಸ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ತೋರಿಸೋಣ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ರಫ್ ಆಗಿ. ನಾನು ರುಬ್ಬುವಾಗ ಏನೇನು ಹಾಕೊಳ್ತೀನಿ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನಾನು ಮೊದಲನೇ ಚಟ್ನಿ ಮಾಡ್ತಾ ಇದ್ದೀನಿ. ಇದು ಒಣಮೆಣಸಿಕಾಯಿ ಚಟ್ನಿ. ಇದು ಹೇಗೆ ಮಾಡೋದು ಅಂತ ನೋಡಿ. ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಮುಷ್ಟಿಯಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ಶುಂಠಿ ನೋಡಿ, 1-4 ಎಸಳು ಬೆಳ್ಳುಳ್ಳಿ, ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ ಯೂಸ್ ಮಾಡಿದ್ದೀನಿ. ನೀವು ಮೆಣಸಿಕಾಯಿ ಇಲ್ಲ ಅಂತಂದ್ರೂ ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ನು ಹಾಕ್ಕೊಳ್ಬೋದು. ಇಲ್ಲೊಂದು 3 ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ನಂತರ ನೀರು ಹಾಕಿ ಇದನ್ನು ನುಣುಪಾಗಿ ರುಬ್ಕೊಳ್ಳೋಣ. ನೋಡಿ, ಒಣಮೆಣಸಿಕಾಯಿ ಚಟ್ನಿ ರುಬ್ಬಿ ನಾನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಸಿಮೆಣಸಿಕಾಯಿ ತಿಂದರೆ ಮತ್ತು ಹುಣಸೆಹಣ್ಣು ತಿಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅಂಥವ್ರಿಗೆ ವಿತೌಟ್ ಹುಣಸೆಹಣ್ಣು ಮತ್ತು ತಿರ್ಗಾ ಹಸಿಮೆಣಸಿಕಾಯಿ ಹಾಕ್ತೇನೆ ಒಣಮೆಣಸಿಕಾಯಲ್ಲಿ ಚಟ್ನಿ ಮಾಡಿಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಮ್ಮ 2ನೇ ಚಟ್ನಿ. ಇದು ಒಂದು ಸೌತೆಕಾಯಿ ಚಟ್ನಿ. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದಕ್ಕೆ 1 ಮುಷ್ಟಿಯಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ನೋಡಿ, 1-3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, 1-2 ಸ್ಪೂನು ಹುರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಸೌತೆಕಾಯಿ, ಎಳೆ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಈ ರೀತಿ ತುಂಬ ಬೀಜ ಇದ್ದರೆ ಬೀಜ ರಿಮೂವ್ ಮಾಡಿ ಬೇಕಾದ್ರೆ ಹಾಕ್ಕೊಳ್ಳಿ. ಇದು ತುಂಬ ಎಳೆ ಸೌತೆಕಾಯಿ ಇರೋದ್ರಿಂದ ಇದನ್ನು ಹಾಕ್ತಾ ಇದ್ದೀನಿ. 1/4 ಭಾಗದಷ್ಟು ಸೌತೆಕಾಯಿ ಅಷ್ಟೇ. ಜಾಸ್ತಿ ಬೇಕು ಅಂದ್ರೂ ಹಾಕೊಬೋದು. ನಂತರ ಸ್ವಲ್ಪ ನೀರು, ಸೌತೆಕಾಯಲ್ಲೇ ನೀರಿರುತ್ತೆ ನೋಡ್ಕೊಂಡು ನೀರು ಹಾಕ್ಕೊಂಡು ಈಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ಸೌತೆಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿ, ಯಾಕಂತಂದರೆ ರುಬ್ಬೋದಕ್ಕೆ ನಿಂಬೆ ರಸ ಹಾಕಿದ್ರೆ ಕೈ ಬಂದುಬಿಡುತ್ತೆ. ಇದು ಅಷ್ಟು ಚೆನ್ನಾಗಿರಲ್ಲ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಇದು ರೆಡಿಯಾಗಿದೆ ನೋಡಿ, ಸೌತೆಕಾಯಿ ಚಟ್ನಿ. ನೋಡಿ, ಸೌತೆಕಾಯಿ ಚಟ್ನಿ ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ. ನೋಡಿ, ನಮ್ಮ 3ನೇ ಚಟ್ನಿ ಬಂದ್ಬಿಟ್ಟು ಗೋಡಂಬಿ ಚಟ್ನಿ. ಇದು ತುಂಬಾ ಸಿಂಪಲ್ಲು, ಈಸಿ. ಎಸ್ಪೆಷಲಿ ಹೋಟ್ಲುಗಳಲ್ಲಿ ಇದಕ್ಕೆ ಏನಂದರೆ ಉಪ್ಮಾಗೆ ಮತ್ತು ಪೊಂಗಲ್ಗೆ ಮತ್ತು ರವೆ ಇಡ್ಲಿಗೆ ಕೊಡ್ತಾರೆ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಮಿಕ್ಸಿಗೆ 1 ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ನೋಡಿ. ಇದು ಗೋಡಂಬಿ, 10 ಗೋಡಂಬಿ ಇದೆ. ಇದು 10 ಗೋಡಂಬಿ ಅಷ್ಟು ಹಾಕ್ಕೊಂಡು ನೋಡಿ, ಸ್ವಲ್ಪ ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಚಿಟಿಕೆ 1/4 ಟೀ ಸ್ಪೂನ್ ಅಂತಲೂ ಸ್ವಲ್ಪ ಕಮ್ಮಿ ಅಷ್ಟು ಸಕ್ಕರೆ. ಇದರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಇದನ್ನು ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ. ನೋಡಿ, ಗೋಡಂಬಿ ಚಟ್ನಿನೂ ರೆಡಿಯಾಗಿ. ಈ ಗೋಡಂಬಿ ಚಟ್ನಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಸ್ಪೈಸ್ ಇರಲ್ಲ. ಇದು ಒಣಮೆಣಸಿನ್ಕಾಯಿ ಚಟ್ನಿ, ಇದು ಗೋಡಂಬಿ ಚಟ್ನಿ, ಇದು ಸೌತೆಕಾಯಿ ಚಟ್ನಿ. 3 ಚಟ್ನಿ ರೆಸಿಪಿನ ನಿಮಗೆ ಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀವು ಒಗ್ಗರಣೆನೂ ಸಹ ಮಾಡ್ಕೊಬೋದು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ತಿರ್ಗಾ ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಈ 3 ಚಟ್ನಿ ರೆಸಿಪಿನೂ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.